ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಯಾಕೋ ಒಂಥರ ಬೇಜಾರು. ಆಮೇಲೆ ಮನೆಗೆ ಬಂದು ಯಾಕೆ ಏನಾಯಿತು ಖುಷಿನೇ ಪಡಲಿಲ್ಲ ಅಷ್ಟು ಅಂದರೆ ಪಪ್ಪ ಮೇಲ್ಗಡೆ ಬರಲಿಲ್ಲ ಸೆಲೆಕ್ಷನ್ ಮಾಡಲಿಕ್ಕೆ ಅಂತ ಬೇಜಾರಾಗ್ಬಿಟ್ಟದೆ. ಎಲ್ಲರಿಗೂ ಇದೇ ಥರ ಆಸೆ ಇರುತ್ತೆ, ತಾವು ದುಡಿಬೇಕು, ಆಮೇಲೆ ಮನೆಯವರಿಗೆಲ್ಲ ಹೊಸ ಬಟ್ಟೆ ಕೊಡಿಸ್ಬೇಕು. ಇಲ್ಲಿ ಏನೇನು ಶಾಪ್ ಹಾಕಿದ್ದಾರೋ ಎಲ್ಲ ಶಾಪು ಬೇಸ್ಡ್ ಆನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಒಂದು ದಾರಿಲಿ ಹೋಗ್ತಾ ಇದ್ರೆ ಒಂದು ಪ್ಲೇಸ್ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ಬನ್ನಿ ಅಂತ ಕರೆಯುತ್ತೆ. ಅಂದರೆ ಎಷ್ಟೋ ಪ್ಲೇಸಸ್ಗೆ ಬರ್ತಾರೆ, ಅದು ಯಾವ ಡಿಸ್ಟಿಕ್ ಅಂತಾನೆ ಗೊತ್ತಿಲ್ಲ ಅವರಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಹಾಗೆ ಇವತ್ತು ಸಿಂಪಲ್ ಡೇ. ಈ ಸಿಂಪಲ್ ಡೇನ ಹೇಗೆ ಸ್ಪೆಷಲ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ನನ್ನ ಸಿಸ್ಟರ್ ಕೂಡ ಬಂದಿದ್ದಾಳೆ. ನಾವಿಬ್ಬರು ಸೇರಿಕೊಂಡು ಇವತ್ತು ಶಾಪಿಂಗಿಗೆ ಹೋಗೋಣ. ನಾವಿಬ್ಬರಲ್ಲ, ಇಡೀ ಫ್ಯಾಮಿಲಿ ಶಾಪಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮಮ್ಮಿಗೆ ಒಂದು ಸರ್ಪ್ರೈಸ್ ಆಗಿ ಸೀರೆ ಅಂಗಡಿಗೆ ಕರ್ಕೊಂಡೋಗಿ ಒಂದು ಸೀರೆ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಏನೆಲ್ಲ ಮಾಡ್ತೀವಿ ಇವತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಊಟ ಮಾಡಿಕೊಂಡು ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ನಾವು ಹೋಗಿದ್ದೆ ಮಾರ್ಟ್ಗೆ. ಅಲ್ಲಿ ಮನೆಗೆ ಬೇಕಾದಂಥ ಗ್ರೋಸರೀಸ್ನೆಲ್ಲ ಶಾಪ್ ಮಾಡಿಕೊಂಡು ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಟ್ರೆಂಡ್ಸ್ ಇದೆ, ಅಲ್ಲೇ ಹೋದ್ವಿ. ಟ್ರೆಂಡ್ಸ್ನವರು ನಮ್ಮೂರಿನಲ್ಲೆಲ್ಲ ಸ್ಟೈಲಿಶ್ ಬಟ್ಟೆ ಹಾಕಲ್ಲ ಅಂತ ಹೇಳಿ ಕುರ್ತಾನೇ ನೇತಾಕಿಟ್ಟಿದ್ರು. ಅದಕ್ಕೆ ನಾನು ವಾಪಸ್ ಬಂದುಬಿಟ್ಟೆ. ಅಲ್ಲೇ ಪಕ್ಕದಲ್ಲಿ ಬಿಗ್ ಮಿಶ್ರಾ ಇತ್ತು. ನನ್ನ ತಂಗಿಗೆ ರಸಗುಲ್ಲ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆಸೆ ಇತ್ತು ನೋಡಬೇಕು ಟೇಸ್ಟು ಅಂತ, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಅದನ್ನು ತಿನ್ನಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಅವತಾರ್ ಸಿಲ್ಕ್ಸ್. ನಾನು ಹೇಳಿದ್ನಲ್ವ ಇವತ್ತು ಮಮ್ಮಿಗೆ ಸರ್ಪ್ರೈಸ್ ಆಗಿ ಒಂದು ಸಾರಿನ ಗಿಫ್ಟ್ ಮಾಡಬೇಕು ಅಂತ. ನಾವು ಸುಮ್ಮನೆ ಡಿಸೈನ್ಸ್ ಮತ್ತು ಪ್ರೈಸ್ ಕೇಳ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದ್ವಿ. ಆಮೇಲೆ ಅವರೆಲ್ಲ ಸೀರೆ ತೋರಿಸಿದಾಗ ಈ ಡಿಸೈನ್ ಮತ್ತು ಕಲರು ತುಂಬಾ ಇಷ್ಟ ಆಯಿತು. ಅದಕ್ಕೆ ಇದನ್ನೇ ಪ್ಯಾಕ್ ಮಾಡಿಸಿದ್ವಿ. ಮಮ್ಮಿಗೆ ಯಾಕೋ ಒಂಥರ ಬೇಜಾರು. ಆಮೇಲೆ ಮನೆಗೆ ಬಂದು ಯಾಕೆ ಏನಾಯಿತು ಖುಷಿನೇ ಪಡಲಿಲ್ಲ ಅಷ್ಟು ಅಂದರೆ ಪಪ್ಪ ಮೇಲ್ಗಡೆ ಬರಲಿಲ್ಲ ಸೆಲೆಕ್ಷನ್ ಮಾಡಲಿಕ್ಕೆ ಅಂತ ಬೇಜಾರಾಗ್ಬಿಟ್ಟದೆ. ಹಾಗೆ ಮನೆಗೆ ಬಂದು ಪಪ್ಪನ ಹತ್ರ ಹೇಗಿದೆ ಸೀರೆ ಅಂತೆಲ್ಲ ಕಾಣಿಸಿ ಆದಮೇಲೆ ಅವರು ಚೆನ್ನಾಗದೆ ಅಂತ ಹೇಳಿದ್ಮೇಲೆ ನಮ್ಮ ಮಮ್ಮಿಗೆ ಫುಲ್ ಖುಷಿ ಆಯಿತು. ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಇದು ಸ್ವಲ್ಪ ಈಗ ಕತ್ಲೆ ಆಯಿತು, ಬಣ್ಣ ಬೇರೆ ಥರ ಕಾಣಿಸುತ್ತೆ. ಇದು ಪಿಂಕ್ ಇದೆ ಸ್ವಲ್ಪ ಜಾಸ್ತಿ. ಇಲ್ಲಿ ನಿಮಗೆ ಯಾವ ಥರ ಕಾಣಿಸುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪಿಂಕ್ ಇದೆ. ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಅಲ್ವಾ, ಯಾವಾಗಲೂ ಚೆನ್ನಾಗೇ ಇರುತ್ತೆ. ನಿಮಗೆಲ್ಲ ನಾನು ಮತ್ತು ನನ್ನ ತಂಗಿ ಮಾಡಿರುವಂಥ ಈ ಸೆಲೆಕ್ಷನ್ನು ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ ಇದೇ ಥರ ಆಸೆ ಇರುತ್ತೆ, ತಾವು ದುಡಿಬೇಕು, ಆಮೇಲೆ ಮನೆಯವರಿಗೆಲ್ಲ ಹೊಸ ಬಟ್ಟೆ ಕೊಡಿಸ್ಬೇಕು, ಹೋಟೆಲಿಗೆ ಕರ್ಕೊಂಡು ಹೋಗಬೇಕು, ತಿನ್ನಿಸ್ಬೇಕು, ಅದು ಇದು ಅಂತಲ್ಲ. ಅದನ್ನೆಲ್ಲ ನನ್ಸ್ ಮಾಡ್ಕೊಳ್ಳೋದ್ರ ಖುಷಿನೇ ಬೇರೆ. ಹತ್ತಿರದಿಂದ ನೋಡಿ ಸಿಲ್ವರಿಂದ ಡಿಸೈನ್ ಮಾಡಿದ್ದಾರೆ, ಅದು ಫುಲ್ ಶೈನ್ ಆಗುತ್ತೆ. ಇದೇ ನೋಡಿ ಲಾಸ್ಟ್ ಔಟ್ಪುಟ್. ಒಂದು ಫಂಕ್ಷನಿಗೆ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸ್ಕೊಂಡಾದ್ಮೇಲೆ ಹಾಕೊಂಡು ಹೋಗಿದ್ರು. ಈಗ ನೋಡಿ ಮುಖದಲ್ಲಿ ಫುಲ್ ಖುಷಿ. ತಂದ ದಿನ ಫುಲ್ ಬೇಜಾರಿತ್ತು, ಈಗ ಅದರ ಡಬಲ್ ಆಗಿಬಿಟ್ಟಿದೆ ಖುಷಿ. ನಮ್ಮೂರು ಮಣ್ಕಿ ಗ್ರೌಂಡಲ್ಲಿ ಕರಾವಳಿ ಮೇಳ ನಡೀತಾ ಇತ್ತು, ಹಾಗೆ ವಿಸಿಟ್ ಕೊಡೋಣ ಅಂತ ಬಂದ್ವಿ. ಇಲ್ಲಿ ಫೋಟೋ ತೆಕ್ಕೊಳ್ಳೋರಿಗೆ ಒಂದು ಸ್ಟೇಜ್ ಹಾಕಿ ಡೆಕೋರೇಷನ್ ಮಾಡಿಟ್ಟಿದ್ರು. ಎಷ್ಟು ಜನ ಬಂದಿದ್ದಾರೆ ನೋಡಿ. ಎಲ್ಲಿ ಹೋದರೂ ತಿಂಡಿ ಪ್ರಿಯರ್ ಇದ್ದೇ ಇರ್ತಾರೆ. ಅದಕ್ಕೆ ಗೋಬಿ ಮಂಚೂರಿ ಸ್ಟಾಲ್, ಅದ್ರ ಜೊತೆ ಬಿಸಿ ಬಿಸಿ ಕಾರ್ನ್, ಎಲ್ಲರ ಫೇವ್ರೇಟ್ ಪಾನಿಪುರಿ ಸ್ಟಾಲ್ ಎಲ್ಲದೂ ಬಂದಿತ್ತು. ಈಗ ನೋಡ್ರಿ, ಈಗ ಹಾಯ್ ಮಾಡಿ. ಈ ಕಡೆ ನೋಡಿದರೆ ಮನೆಯಲ್ಲೇ ತಯಾರಿಸಿದ ರುಚಿಕರವಾದ ಉಪ್ಪಿನಕಾಯಿ ಅಂತ ಹೇಳಿ ಬೇರೆ ಬೇರೆ ವೆರೈಟಿ ಉಪ್ಪಿನಕಾಯಿನ ಮಾರ್ತಾಯಿದ್ರು. ಪ್ಯೂರ್ ಕಾಟನ್ ಬಟ್ಟೆಗಳು, ಅದ್ರ ಜೊತೆಗೆ ಈ ಸೀಡ್ಸ್ ನೋಡಿ, ಏನೇನು ಅಲ್ಲಿ ಚಿತ್ರ ಕಾಣಿಸುತ್ತೋ ಅದ್ರ ಸೀಡ್ಸ್. ಅದು 10 ರೂಪಾಯಿ 20 ರೂಪಾಯಿಗೆ ಸೀಡ್ಸ್ ಇದ್ವು. ಆಮೇಲೆ ಈ ಕಡೆ ನೋಡಿದರೆ ಈ ಸ್ನ್ಯಾಕ್ಸ್ ಇರುತ್ತಲ್ಲ, ಹೆಲ್ದಿ ಸ್ನ್ಯಾಕ್ಸ್. ಟೋಟಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಏನೇನು ಶಾಪ್ ಹಾಕಿದ್ದಾರೋ ಎಲ್ಲ ಶಾಪು ಬೇಸ್ಡ್ ಆನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಉಪ್ಪಿನಕಾಯಿ ಇರ್ಬೋದು, ಈ ಸೀಡ್ಸು, ಸ್ನ್ಯಾಕ್ಸು, ಆಮೇಲೆ ಈ ಪ್ರಾಡಕ್ಟ್ಸ್ ಏನು ಅವ್ರು ಸೇಲ್ ಮಾಡ್ತಿದ್ದಾರೆ ಎಲ್ಲ. ಇಲ್ಲಿ ತುಂಬಾ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಹ್ಯಾಂಡ್ಮೇಡ್ ಬ್ಯಾಗ್ಸ್, ಮತ್ತು ಅದ್ರ ಜೊತೆಗೆ ಈ ಕಾಟನ್ ಸೀರೆಗಳು, ಇಳ್ಕಲ್ ಸೀರೆಗಳು ಅವೆಲ್ಲದನ್ನೂ ಮಾರ್ತಾಯಿದ್ರು. ನಾನೇನು ಪರ್ಚೇಸ್ ಮಾಡಿದೆ ಅಂದರೆ ಆ ಸೀಡ್ಸ್ ಕಾಣಿಸಿದ್ರಲ್ಲ, ಅದರಲ್ಲಿ 1-2 ವೆರೈಟಿ ಸೀಡ್, ಅದ್ರ ಜೊತೆಗೆ ಉಪ್ಪಿನಕಾಯಿನ ತೊಗೊಂಡೆ. ಹಾಗೆ ಒಂದು ರೌಂಡ್ ಫುಲ್ ಸುತ್ತಾಡಿ ನೆಕ್ಸ್ಟ್ ಸ್ವಲ್ಪ ಹಸಿವೆ ಆದಂಗೆ ಆಯಿತು. ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೋದ್ವಿ. ಇದು ನಮ್ಮ ಊರಲ್ಲಿ ಒಂದು ಓಲ್ಡೆಸ್ಟ್ ಐಸ್ ಕ್ರೀಮ್ ಶಾಪ್ ಅಂತಲೇ ಹೇಳ್ಬೋದು. ಅವರೇ ಪ್ರಿಪೇರ್ ಮಾಡ್ತಾರೆ. ನಮ್ಮ ಪಪ್ಪನ ಎವರ್ ಫೇವ್ರೇಟ್. ಯಾವಾಗೂ ಐಸ್ ಕ್ರೀಮ್ ಬೇಕಂದರೆ ಇಲ್ಲೇ ಕರ್ಕೊಂಡು ಹೋಗೋದು. ನಾವು ಬೆಂಗಳೂರಿಗೆ ಹೋಗಿ ಎಂತೆಂಥದೋ ಶಾಪನ್ನು ನೋಡ್ಕೊಂಡು ಬಂದಿರ್ಬೋದು, ಆದರೆ ಇಲ್ಲಿ ಬಂದು ಕೂತಾಗ ನಾವು ಚಿಕ್ಕ ಇದ್ದಾಗ ಐಸ್ ಕ್ರೀಮ್ ತಿಂದಿದ್ದಾಗಿರ್ಬೋದು ತುಂಬ ಮೆಮೊರೀಸ್ ನೆನಪಾಗತ್ತೆ.
ಒಂದು ದಾರಿಲಿ ಹೋಗ್ತಾ ಇದ್ರೆ ಒಂದು ಪ್ಲೇಸ್ ತುಂಬಾ ಅಟ್ರಾಕ್ಟ್ ಮಾಡುತ್ತೆ, ಇಲ್ಲಿ ಬನ್ನಿ ಅಂತ ಕರೆಯುತ್ತೆ. ಅದು ಯಾವುದಂದರೆ ಫಿಶ್ ಮಾರ್ಕೆಟ್. ಹೇಗೋ ಮನೆಗೆ ಹೋಗ್ತಾ ಇದ್ದೀವಿ, ಒಂದು ರೌಂಡ್ ಫಿಶ್ ಮಾರ್ಕೆಟ್ ಕಡೆ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದ್ವಿ. ನೋಡಿದರೆ ಫುಲ್ ಮೀನು ಬಂದುಬಿಟ್ಟಿದೆ. ರೇಟ್ ಕೇಳಿದರೆ ಶಾಕ್ ಆಗಿಬಿಡ್ತೀರಾ. 100 ರೂಪಾಯಿಗೆ 35 ಕೊಡ್ತಾರಂತೆ. ಯಾರಿಗುಂಟು ಯಾರಿಗಿಲ್ಲ ತೊಗೊಂಡೋಗಿ ಸರಿ ತಿನ್ಬಿಡಿ ಅಂತ. ಆದರೆ ನಮ್ಮ ಹತ್ರ ಅಷ್ಟೆಲ್ಲ ತಿನ್ಲಿಕ್ಕಾಗಲ್ಲ, 1 ಅಥವಾ 2 ಮ್ಯಾಕ್ಸ್. ಇನ್ನೊಂದು ದಿನ ಬೆಳಕಿರುವಾಗ ಫಿಶ್ ಮಾರ್ಕೆಟಿಗೆ ಬಂದು ಯಾವ್ಯಾವ ಥರ ಫಿಶ್ ನಮ್ಮ ಕಡೆ ಬರುತ್ತೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನಾನಂತೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಇನ್ನೊಂದು ಜನ್ಮ ಅಂತಿದ್ರೆ ಇದೇ ಕರಾವಳಿಲೇ ಹುಡ್ಸು, ನಮ್ಮೂರಲ್ಲೇ ಹುಡ್ಸ್ಬಿಡಪ್ಪ ಅಂತ. ಎಷ್ಟು ಬೇಕೋ ಅಷ್ಟು ಮೀನು ತಿನ್ನಿ. ವೀಕೆಂಡ್ಸಲ್ಲಿ ಬೇಜಾರಾಯಿತು, ಒಂದೊಂದು ಊರಿಗೆ ಒಂದೊಂದು ಬೀಚ್ ಇದೆ, ಹೋಗಿ ಸುತ್ತಾಡಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು, ಹತ್ತಿರದಲ್ಲಿ ಮುರುಡೇಶ್ವರ ಇದೆ, ಗೋಕರ್ಣ ಇದೆ. ಆಮೇಲೆ ಅದನ್ನು ಬಿಟ್ಟರೆ ತುಂಬಾ ಟೆಂಪಲ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಆಮೇಲೆ ಎಷ್ಟೋ ಹಿಡನ್ ಫಾಲ್ಸ್ ಇದೆ, ಅರಣ್ಯ ಅಂತೂ ಕೇಳೋದೇ ಬೇಡ ಅಷ್ಟಿದೆ. ಒಂಥರ ವೆರೈಟಿ ನೋಡಬೇಕಂದ್ರೆ ಯಾಣ ಇದೆ, ಯಾಣ ಕೇವ್ ಬೇರೆ ಇದೆ ನಮ್ಮ ಊರಲ್ಲೇ. ಅಪ್ಸರ ಕೊಂಡ ಅನ್ನೋ ಪ್ಲೇಸ್ ಇದೆ, ಅದಂತೂ ಹೇಳೋಕೆ ಆಗಲ್ಲ. ನಾನು ಎಲ್ಲದನ್ನೂ ಒಂದೊಂದು ದಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆಗ ನೋಡುವಿರಂತೆ. ಇನ್ನೊಂದು ಇಂಪಾರ್ಟೆಂಟ್ ಮರ್ತ್ಬಿಟ್ಟೆ, ಮಿರ್ಜಾನ್ ಕೋಟೆ ಅಂತ. ಅದಂತೂ ತುಂಬಾ ಹಳೆ ಇತ್ತು. ಗೋಕರ್ಣಕ್ಕೆ ಬರ್ತಾರೆ, ಮುರುಡೇಶ್ವರಕ್ಕೆ ಬರ್ತಾರೆ, ಆದರೆ ಅದು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ಇದೊಂದು ತುಂಬಾನೇ ಬೇಜಾರು ಸಂಗತಿ. ಅಂದರೆ ಎಷ್ಟೋ ಪ್ಲೇಸಸ್ಸಿಗೆ ಬರ್ತಾರೆ, ಅದು ಯಾವ ಡಿಸ್ಟಿಕ್ ಅಂತಲೇ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಸಿದ್ರೆ ಆಯಿತು. ಈ ಚಿಕ್ಕ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.